ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೋಡಿ ಏನಿದೆ ಕ್ವಶನ್. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 ಇಂಟು ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ಲಾಗ್ ಎಕ್ಸ್ ಅಂತ ಇದೆ. ಸೊ ಫಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ, ಈ ಕೊಟ್ಟಿರ್ತಕ್ಕಂಥ ಡಿಫರೆನ್ಷಿಯಲ್ ಇಕ್ವೇಶನ್ ನ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ನೋನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅಂದ್ರೆ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಈಸ್ ಈಕ್ವಲ್ ಟು ಕ್ಯೂ. ಸೊ ಹಂಗಾಗಿ ಇಲ್ಲಿ ಎಕ್ಸ್ ಅನ್ನೋದು ಡಿ ವೈ ಬೈ ಡಿ ಎಕ್ಸ್ ಜೊತೆ ಮಲ್ಟಿಪ್ಲೈ ಆಗಿದೆ. ಸೊ ಅದನ್ನು ಡಿವೈಡ್ ಮಾಡ್ಕೊಳ್ಳೋಣ. ಸೊ ಡಿವೈಡ್ ದ ಅಬೌವ್ ಇಕ್ವೇಶನ್ ಬೈ ಎಕ್ಸ್. ಸೊ ಅವಾಗ ಏನಾಗುತ್ತೆ ನೋಡಿ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 ಇಂಟು ವೈ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನಂತ ಬರೀಬೋದು ಈಗ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಎಕ್ಸ್ ಆಗುತ್ತೆ. ಸೊ ಇದನ್ನ ನಾವು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡಬಹುದು. ಸೊ ಏನಪ್ಪಾ ಅಂದ್ರೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಈಸ್ ಈಕ್ವಲ್ ಟು ಕ್ಯೂ. ಸೊ ದಿಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಕಂಪೇರ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಇಲ್ಲಿ ಪಿ ವ್ಯಾಲ್ಯೂ 2 ಬೈ ಎಕ್ಸ್ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ ಏನಂತ ಬರೀಬಹುದು, ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತ ಬರೀಬಹುದು. ಓಕೆ, ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಪಿ ಅಂಡ್ ಕ್ಯೂ. ಸೊ ನಮಗೆ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಗೊತ್ತಿರಬೇಕು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಕೋಣ. ಸೊ ದಟ್ ಈಸ್ ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಇಂಟು ಡಿ ಎಕ್ಸ್. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಪಿ ಅಂದ್ರೆ ಏನಿದೆ, 2 ಬೈ ಎಕ್ಸ್ ಇದೆ. ಸೊ 2 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ದಟ್ ಮೀನ್ಸ್ ಇ ಟು ದಿ ಪವರ್ ಆಫ್ 2 ಹೊರಗಡೆ ಬರೆದ್ರೆ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ ಏನಾಗುತ್ತೆ, ಲಾಗ್ ಎಕ್ಸ್ ಆಗುತ್ತೆ. ಸೊ ಇದನ್ನ ಎನ್ ಲಾಗ್ ಎಂ ಫಾರ್ಮ್ ಯೂಸ್ ಮಾಡಿದ್ರೆ ಲಾಗ್ ಎಂ ಪವರ್ ಎನ್ ಬರೀಬಹುದು. ದಟ್ ಈಸ್ ಇ ಪವರ್ ಲಾಗ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಈಗ ಇ ಟು ದಿ ಪವರ್ ಆಫ್ ಲಾಗ್ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ಸೊ ಇದರ ರಿಸಲ್ಟ್ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ಹಂಗಾಗಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದ್ಬಿಟ್ಟು ಏನಾಯ್ತು, ನಮಗೆ ಎಕ್ಸ್ ಸ್ಕ್ವೇರ್ ಆಯ್ತು. ಓಕೆನಾ. ಸೊ ನೆಕ್ಸ್ಟ್ ಜನರಲ್ ಸೊಲ್ಯೂಷನ್ ಯಾವ ತರ ಬರೀತೀವಪ್ಪ ಅಂದ್ರೆ, ಜನರಲ್ ಸೊಲ್ಯೂಷನ್ ಇಸ್ ಗಿವೆನ್ ಬೈ y into integrating factor is equal to integration of q into integrating factor into dx plus c ಅಂತ ಬರೀತೀವಿ. ಸೊ ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವ್ಯಾಲ್ಯೂನ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನಾಗುತ್ತೆ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದೇನಿದೆ, ಎಕ್ಸ್ ಸ್ಕ್ವೇರ್ ಇದೆ. ಸೊ y ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಅಂದ್ರೆ ಏನಿದೆ ನಮಗೆ, ಎಕ್ಸ್ ಇಂಟು ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ದಟ್ ಈಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ. ಸೊ ಎಕ್ಸ್ ಕ್ಯೂಬ್ ಇಂಟು ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಸೊ ಅಕಾರ್ಡಿಂಗ್ ಟು ಹೈಲೈಟ್ ರೂಲು, ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ಲಾಗರಿಥಮಿಕ್ ಅನ್ನೋದು ಫಸ್ಟ್ ಫಂಕ್ಷನ್ ತಗೋಬೇಕು, ಆಲ್ಜಿಬ್ರಾಯಿಕ್ ಅನ್ನೋದು ಸೆಕೆಂಡ್ ಫಂಕ್ಷನ್ ತಗೋಬೇಕು, ಹೌದಾ. ಸೊ ಇದಕ್ಕೆ ಹೈಲೈಟ್ ರೂಲ್ ಯೂಸ್ ಮಾಡ್ತೀವಿ. ಸೊ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್, ಲಾಗರಿಥಮಿಕ್, ಆಲ್ಜಿಬ್ರಾಯಿಕ್, ಟ್ರಿಗ್ನೋಮೆಟ್ರಿಕ್ ಅಂಡ್ ಎಕ್ಸ್ಪೋನೆನ್ಷಿಯಲ್. ಓಕೆ, ಸೊ ಇಲ್ಲಿ ನಮಗೆ ಆಲ್ಜಿಬ್ರಾಯಿಕ್ ಮತ್ತೆ ಲಾಗರಿಥಮಿಕ್ ಇದೆ. ಸೊ ಹಂಗಾಗಿ ಲಾಗರಿಥಮಿಕ್ ನ ಫಸ್ಟ್ ಫಂಕ್ಷನ್ ಅಂತೇಳಿ ಕನ್ಸಿಡರ್ ಮಾಡಿದೀವಿ. ಓಕೆನಾ. ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ರೂಲ್ ಪ್ರಕಾರ ಇದನ್ನ ಇಂಟಿಗ್ರೇಟ್ ಮಾಡೋಣ. ಸೊ ಏನಾಗುತ್ತೆ, ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ derivative of first function into integration of second function. Okay, so whole thing into dx plus c. Okay, that is y into x square is equal to log x into, so integration of x cube andre x power 4 divided by 4 ಆಗುತ್ತೆ, ಮೈನಸ್ ಇಲ್ಲಿ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದ್ರೆ 1 ಬೈ ಎಕ್ಸ್ ಆಗುತ್ತೆ, ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 3 ಅಂದ್ರೆ ಎಕ್ಸ್ ಪವರ್ 4 ಡಿವೈಡೆಡ್ ಬೈ 4 ಇಂಟು ಡಿ ಎಕ್ಸ್ ಪ್ಲಸ್ ಸಿ ಆಯ್ತು. ದಟ್ ಈಸ್ ವೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಈಗ ಏನು ಬರೀಬೋದು ಇಲ್ಲಿ, ಲಾಗ್ ಎಕ್ಸ್ ಇಂಟು ಎಕ್ಸ್ ಪವರ್ 4 ಡಿವೈಡೆಡ್ ಬೈ 4. ಇಲ್ಲಿ 1 ಬೈ 4 ಆಚೆ ಬರ್ಕೋಬಹುದು. ಸೊ 1 ಬೈ 4 ಆಚೆ ಬರ್ಕೊಂಡ್ರೆ ಇಲ್ಲೊಂದು ಎಕ್ಸ್ ಇಲ್ಲೊಂದು ಎಕ್ಸ್ ಕ್ಯಾನ್ಸಲ್ ಆದ್ರೆ ಎಕ್ಸ್ ಕ್ಯೂಬ್ ಉಳಿಯುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಅಂದ್ರೆ ಏನ್ ಬರೀಬಹುದು, ಮತ್ತೆ
ಎಕ್ಸ್ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ ಸಿ ಅಂತ ಬರಿಬೋದು. ಸೊ ಎಕ್ಸ್ ಸ್ಕ್ವೇರ್ನ ಕಡೆ ಶಿಫ್ಟ್ ಮಾಡಿದರೆ ಡಿವೈಡ್ ಆಗುತ್ತೆ. ದಟ್ ಈಸ್ ವೈ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಎಕ್ಸ್ ಪವರ್ 4 ಡಿವೈಡ್ ಬೈ ಎಕ್ಸ್ ಪವರ್ 2 ಅಂದರೆ ಎಕ್ಸ್ ಪವರ್ 2 ಡಿವೈಡೆಡ್ ಬೈ 4 ಇಂಟು ಲಾಗ್ ಎಕ್ಸ್ ಆಯಿತು. ಸಾರಿ ಮೈನಸ್ ಸೊ ದಿಸ್ ಈಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು ಲಾಗ್ ಎಕ್ಸ್ ಮೈನಸ್ 1 ಬೈ 4 ಇಂಟು 4 ಅಂದರೆ 16 ಆಗುತ್ತೆ. ಸೊ 1 ಬೈ 16 ಎಕ್ಸ್ ಪವರ್ 4 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಇದು ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಸಿ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಅದು ನ್ಯೂಮರೇಟರ್ ಬರೆದ್ರೆ ಸಿ ಇಂಟು ಎಕ್ಸ್ ಪವರ್ ಮೈನಸ್ 12. ಸೊ ದಿಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ. ಸೊ ಹಾಗೂ ಗಣಿತ ಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.